ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಾವು ಎಲ್ಲ ಕೆಲಸದಲ್ಲೂ ಕೂಡ ಯೇಸು ರಕ್ತಕ್ಕೆ ಜಯ ಮುಂದೆನೇ ನಾವು ಹೋಗೋದು, ಅದ್ರ ಹಿಂದೆ ಬಿಟ್ಟು ಚಪ್ಪಾಳೆ. ಹೋದ್ಸಲ ಗುಡ್ ಫ್ರೈಡೇಗೆ ಬಂದಾಗ ಅಪ್ಪ ಹೇಳಿದ್ರು ಸುಮ್ಮನೆ ಹಾಗೆ ಆಶೀರ್ವಾದ ತಗೊಂಡು ಹೋಗೋಕೆ ಕೊನೆ ಮೂಮೆಂಟಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಾಗ ಅಪ್ಪ ಹೇಳಿದ್ರು, ಮಗಳೇ ನಿನ್ನ ಮನೆ ಮುಂದೆ ಒಬ್ಬರು ಕಾರ್ ಇಳಿದು ಬರ್ತಾ ಇದ್ದಾರೆ, ನಿನ್ನ ಮನೆ ಒಳಗೊಂದು ಆಶೀರ್ವಾದ ಇಟ್ಟೋಗ್ತಾರೆ ಅಂತ ನನಗೆ ಹೇಳಿ ಕಳಿಸಿದ್ರು. ಆಯಿತು ಅಪ್ಪ, ನೀವು ಹೇಳ್ದಂಗೆ ಆಗಲಿ ಅಂತ ಸ್ತೋತ್ರ ಹೇಳ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ಇವ್ರದ್ದು ಮಗಳದೊಂದು ಸ್ಕಾಲರ್ಶಿಪ್, ವಿವಾದವ್ರದ್ದು ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ. ಇವಳು ಸ್ಕಾಲರ್ಶಿಪ್ ಹಾಕಿದ್ದು ನಮಗೆ ಗೊತ್ತಿಲ್ಲ. ಆಗ ಅಪ್ಪ ಒಬ್ಬರು ಬರ್ತಾ ಇದ್ದಾರೆ ಮನೆಗೆ, ಫೋಟೋ ಎಲ್ಲ ಹೊಡ್ಕೊಂಡು ಹೋಗ್ತಾರೆ ಅಂತ. ಅಪ್ಪನ ಫೋಟೋ, ಮನೆ ಫೋಟೋ ಎಲ್ಲ ಹೊಡ್ಕೊಳ್ಳೋಕ್ಕೆ ಮನೆ ಒಳಗೆ ಬಂದಿದ್ದಾರೆ. ಅಪ್ಪ ಹೇಗೆ ಹೇಳಿದ್ರು ಹಾಗೇನೆ ಇವಳಿಗೆ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ 60 ಸಾವಿರದಾಗೆ 4 ವರ್ಷ ಅಪ್ಪನ ಬಾಯಿಂದ ಬಂದಿರೋ ಒಂದು ಆಶೀರ್ವಾದ ಇವಳಿಗೆ ಇಂಜಿನಿಯರ್ ಮಗಳಿಗೆ ಓದಕ್ಕೆ ಅನುಕೂಲ ಮಾಡಿದೆ. ಮತ್ತೆ ನನ್ನ ದೊಡ್ಡ ಮಕ್ಕಳು ಮನೇಲಿ ಒಬ್ಬಳೇ ಇದ್ದು ಸ್ಟಡಿ ಅನಿಸ್ತೆ ಅಂದ್ಬಿಟ್ಟು ಕೊಟ್ಟಿದ್ರ. ಆವಾಗ ಒಂದು ಕಟ್ಮಂಡ್ಲ ಹಾವು ಒಳಗಡೆ ಬಂತು. ಇದೆ ಅಮ್ಮ, ನಾವು ಯಾರೂ ಇಲ್ಲ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ಅಪ್ಪ ಅವರು ಗಾಡಿ ತಗೊಂಡು ಬಾಡಿಗೆಗೆ ಹೋಗಿದ್ದಾರೆ, ಇವಳು ಒಬ್ಬಳೇ ಇದ್ದಾಳೆ, ಬಾಡಿಗೆ ಅವರಿಲ್ಲ, ಯಾರೂ ಇಲ್ಲ. ಬಾಗಿಲ ಹತ್ರನೇ ಹಾವಿದೆ, ಬಾಗಿಲು ಓಪನ್ ಮಾಡಬೇಕು, ಅದನ್ನು ಹೆಸರು ರಕ್ತಕ್ಕೆ ಜಯ ಹೇಳಿ ಆ ಬಾಗಿಲು ತೆಗೆದು ಕೊಟ್ಟಿದ್ದಾಳೆ, ಹಾವು ಆಚೆಗೆ ಕಳಿಸಿದ್ದಾಳೆ. ಅದು ಅಂತೂ ವಿಷ ಇರೋ ಹಾವು, ಕಟ್ಟುಮಂಡ್ಲ ಹಾವು. ಅದನ್ನು ಬಾಗಿಲು ತೆಗೆದ್ಬಿಟ್ಟು ಆಚೆ ಕಳಿಸಿದ್ದಾರೆ. ಅಪ್ಪ ಯಾವುದೇ ರೀತಿಯಲ್ಲೂ ಪ್ರಾರ್ಥನೆ ಇಲ್ಲದೆ ಒಂದು ಪರೀಕ್ಷೆನೂ ಅವ್ರು ಬರ್ದಿಲ್ಲ. SLC ಇಂದ ಹಿಡಿದು PUC ಇಂದ ಹಿಡಿದು ಎಲ್ಲ 96, 95, ಈಗ ಡಿಗ್ರಿಲಿ 9.9ಗೆ ಅವಳು ತೊಗೊಂಡು ನಿಂತಿದ್ದಾಳೆ. ಏನೇ ಕಾರಣ ಇರ್ಬೋದು, ನಾನು ಎಲ್ಲ ಬ್ರದರಿಗೆ ಸಿಸ್ಟ್ರಿಗೆ ಅಷ್ಟೇ ನಾನು ಹೇಳೋದು, ಇನ್ನು ಅವರಿಂದಲೇ ನಾವು ಇಷ್ಟುವರೆಗೆ ಇಲ್ಲಿ ಬಂದು ನಿಂತಿರೋದು. ಇನ್ನು ಯಾರೂ ಸಾಧ್ಯ ಇಲ್ಲ ಈ ಥರ ಒಂದು ವಾಕ್ಯ ಕೊಡೋಕ್ಕೆ. ಈ ಥರ ಬ್ರದರ್ ಬಿಟ್ಟು ಮುಂದೆ ನಾನು ಕಾಣ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ. ಮತ್ತು ನಿಜವಾಗ್ಲೂ ನಮ್ಮ ಬ್ರದರ್ ಯಾವುದಕ್ಕೂ ಕಮ್ಮಿ ಇಲ್ಲ. ಅವರ ಕನಸು ಏನೇ ಇದ್ರೂ ಕೂಡ ಅದನ್ನು ತುಂಬ ಗಂಭೀರವಾಗಿ ನಾವು ತಗೊಳ್ಬೇಕು. ಆ ಕನಸು ಅನ್ಕೊಂಡು ಸುಮ್ಮನೆ ಇರ್ಬೇಡಿ. ಕನಸಲ್ಲಿ ನಾವು ಬ್ಲೆಸ್ಸಿಂಗ್ ಆಗಿರೋದು, ಒಂದು ಪ್ರಾರ್ಥನೆ ಕಲ್ತಿರ್ಬೋದು, ಒಂದು ರಕ್ತಜಯ ಕಲ್ತಿರ್ಬೋದು, ಪ್ರತಿಯೊಂದು ಅಪ್ಪ ನಮಗೆ ಕನಸಲ್ಲಿ ಬಂದು ಹೇಳ್ಕೊಟ್ಟಿದ್ದು. ನಾನು ಆಲಯಕ್ಕೆ ಬಂದೇ ಇಲ್ಲ, ಅಪ್ಪ ಆಗಲೇ ನನ್ನ ಮನೆಗೆ ಬಂದಾಯಿತು. ನಾವು ಯಾವ ಥರ ಬಿದ್ದಿದ್ವಿ ಅಂದರೆ, ಒಂದು ಧೂಳು ತಿಪ್ಪೆ ಅಂತ ಯಾವ ರೀತಿ ನಾವು ಹೇಳ್ತೀವಿ ಆ ರೀತಿಯ ಜೀವನದಲ್ಲಿ ಇದ್ದಿದ್ದು. ಅಪ್ಪ ಎತ್ತಿ ನಮ್ಮನ್ನ ಬಂಡೆ ಮೇಲೆ ನಿಲ್ಲಿಸಿದ್ದಾರೆ, ಆ ವಾಕ್ಯದಲ್ಲಿ ನಮ್ಮನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಇವತ್ತು ಎಷ್ಟು ಒಂದು ಧೈರ್ಯ ಕೊಟ್ಟಿದ್ದಾರೆ ಅಂದರೆ, ಅಪ್ಪ ಈ ಕಷ್ಟ ಅನ್ನೋದು ನಮಗೇನೂ ಇಲ್ಲ, ಇದೇನು ಸಮಸ್ಯೆನೇ ಅಲ್ಲ, ಏಸಪ್ಪನ ಪಾದ. ಪ್ರತಿಯೊಂದು ವಾಕ್ಯನೂ ಆ ಒಂದು ಸಾಕ್ಷಿಗಳನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಮೈ ರೋಮಾಂಚನ ಆಗ್ಬಿಡುತ್ತೆ. ಎಷ್ಟು ಸಾಕ್ಷಿಗಳು ನೋಡಿದ್ದೀನಿ ನಾನು, ಒಬ್ಬೊಬ್ಬರು ಸಾಕ್ಷಿಲು ನನ್ನ ಕಣ್ಣೀರು ಹರಿಯುತ್ತಾ ಇರುತ್ತೆ. ಹಾಗೆ ಅಷ್ಟು ಅಪ್ಪ ಆಶೀರ್ವಾದ, ಎಷ್ಟು ಮಕ್ಕಳು ಕಣ್ಣೀರು ಒರೆಸ್ತಾರೆ ಅಂತ ನೆನೆಸ್ಕೊಂಡ್ರೆ. ಅಮ್ಮ ವರ್ಷ ಇಡೀನೂ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮಕ್ಕಳಿಗೆ. ನಾನು ಗ್ರೇಸ್ ಮಿನಿಸ್ಟ್ರಿ ಯಾವುದು ಮಿಸ್ ಮಾಡಿಕೊಂಡೇ ಇಲ್ಲ. ಒಂದು ಬೆಳೆ ಕಾಣಿಕೆ ಇರ್ಬೋದು, ನಮ್ಮ ಹೃದಯದ ಯಜಮಾನ ಯಾರು ಅಂತ ಅಪ್ಪನ ಥರ ಹೇಳ್ಕೊಡೋರು ಒಬ್ಬರೂ ಇಲ್ಲ. ಆ ರೀತಿಯಾಗಿ ಈ ಹಣ ಏನೂ ಇಲ್ಲ ಅನಿಸ್ಬಿಡ್ತು ನಮಗೆ. ಅವರೇ ನಮ್ಮ ಹೃದಯದ ಯಜಮಾನ. ಜೀವ ಮತ್ತು ಮರಣ ಯಾವುದು ಆರಿಸ್ಕೋಬೇಕು. ಈಗ ಪ್ರಸನ್ನತೆ ಬಗ್ಗೆ ಅಪ್ಪ ಹೇಳ್ತಾ ಇದ್ದಾರೆ. ಒಂದೊಂದು ಸಿಡಿಲು ಹೊಡೆದಾಗೆ ಅಪ್ಪ ಕೊಡೋ ವಾಕ್ಯಕ್ಕೆ ಮಾತೇ ಬರಲ್ಲ. ಅದೆಷ್ಟು ಪ್ರಸನ್ನತೆ ಬರುತ್ತೆ ಅಂದರೆ, ದೇವರು ಕಾಣಿಸ್ತಾರೆ ನಮ್ಮ ಕಣ್ಣಿಗೆ, ಅಷ್ಟೊಂದು ಪ್ರಸನ್ನತೆ ಬರುತ್ತೆ. ಒಂದು ಕಷ್ಟ ಆಗಲಿ ಕಣ್ಣೀರಾಗಲಿ ವಾಕ್ಯ ಕೇಳಿದ ಮೇಲೆ, ದೇವರು ಯಾರು ಅಂತ ತಿಳ್ಕೊಂಡ್ಮೇಲೆ ಅಪ್ಪ ಅದು ಲೋಕದ್ದು ಏನು ನಮಗೆ ಬೇಡ ಅನಿಸ್ಬಿಟ್ಟಿತ್ತ. ಏಸಪ್ಪನ ಪಾದ ಒಂದೇ ಸಾಕು, ಅದರಲ್ಲಿರೋ ಆಶೀರ್ವಾದ ಬೇರೆ ಎಲ್ಲೂ ಇಲ್ಲ. ಅವರು ಕೊಡೋ ಧೈರ್ಯ, ಅವರು ಕೊಡೋ ಒಂದು ವಾಕ್ಯ ಅಪ್ಪ, ಎಷ್ಟೊಂದು ಧೈರ್ಯ, ಎಷ್ಟೊಂದು ಹುಮ್ಮಸ್ಸು ಬರುತ್ತೆ ಅಂದರೆ, ಒಂದು ದಿನವೂ ನಮಗೆ ಪ್ರಾರ್ಥನೆ ಇಲ್ಲದೆ ಮಲಗಕ್ಕೆ ಆಗಲ್ಲ. ಒಂದು ದಿನವೂ ಯೇಸು ರಕ್ತಕ್ಕೆ ಜಯ ಹೇಳ್ದಿರ ನಾವು ಮಲಗೋದೇ ಇಲ್ಲ. ಸೊ ನಾನು ಸ್ಕಾಲರ್ಶಿಪ್ ಹಾಕಿದ್ದೆ, ತುಂಬ ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಹಾಕಿದ್ದೆ, ಎಲ್ಲ ರಿಜೆಕ್ಟ್ ಆಗಿತ್ತು. ಲಾಸ್ಟಲ್ಲಿ ಒಂದು ಸುಮ್ಮನೆ ಇರಲಿ ವಿವೋ ಅದನ್ನು ಹಾಕೋಣ ಅಂತ ಇದ್ದೆ. ಸುಮ್ಮನೆ ಹಾಕಿದೆ, ಹೋಗಲಿ ಎಲ್ಲ ಆಗಿದೆ ಅಲ್ಲ, ಇದನ್ನು ಹಾಕ್ಬಿಡೋಣ ಅಂತ. ನನಗೆ ಫಸ್ಟ್ ಒಂದು ಸ್ಕೂಲಿಂದ ಸ್ಕಾಲರ್ಶಿಪ್ ಬರ್ತಾಯಿತ್ತು 6000. ಅದು ನಾನೀಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಬಂದಾಗ ಕ್ಯಾನ್ಸಲ್ ಆಯಿತು. ಆದರೆ ದೇವರೇ ಇದು ಕ್ಯಾನ್ಸಲ್ ಆಯ್ತಲ್ಲ, ಇದು ಬರ್ತಾಯಿದೆ, ಇದು ಹೋಗ್ತಲ್ಲ ಅಂತ ಹೇಳಿದಾಗ ಇನ್ನೊಂದು 0 ಹಾಕಿ ಇವಾಗ 60,000 ಬರ್ತಾಯಿದೆ. ಯೇಸು ರಕ್ತಕ್ಕೆ ಜಯ ಅನ್ನೋ ಒಂದು ಪ್ರಾರ್ಥನೆನ ಬ್ರದರ್ ನನಗೆ ಕನಸಲ್ಲಿ ಬಂದು ಹೇಳ್ಕೊಟ್ರು. ಆ ಕನಸನ್ನ ಹೇಗೆ ವಿವರಿಸ್ಬೇಕಂತ ನನಗೆ ಗೊತ್ತಿಲ್ಲ. ಆದ್ರೆ ತುಂಬಾ
ಮನೆಯಲ್ಲಿ ಒಂದು ಶಾಂತಿ ಸಮಾಧಾನ, ಒಂದು ವಾಕ್ಯ ಆಗ್ಲಿ ರಕ್ತ ಆಗ್ಲಿ ನಮಗೆ ಗೊತ್ತಿಲ್ಲ. ಒಟ್ಟು ಕ್ರೈಸ್ತರು ನಾವು, ಆದ್ರೆ ರಕ್ತದ ಬಗ್ಗೆ ಗೊತ್ತೇ ಇಲ್ಲ ನಮ್ಗೆ. ಆಗ ಕನ್ಸಲ್ಲಿ ಬ್ರದರು ಒಂದು ದೊಡ್ಡ ಬೆಳಕಲ್ಲಿ ವೈಟ್ ಡ್ರೆಸ್ ಕೋಟೆ ಸೂಟ ಹಾಕೊಂಡು ಬೈಬಲ್ ಹಿಡ್ಕೊಂಡು ಮಗಳೇ ಅಂತ ಕರೆದು ನನ್ನನ್ನ, ನಾನೊಂದು ಕತ್ತಲೆ ಕೋಣೆಲಿದ್ದೆ. ಅವಾಗ ನನ್ನನ್ನ ಅಲ್ಲಿಂದ ಬಿಡುಗಡೆ ಮಾಡಕ್ಕೋಸ್ಕರ ಬ್ರದರು ನನ್ನ ಕನ್ಸಲ್ಲಿ ಬಂದು ಏಸು ರಕ್ತಕ್ಕೆ ಜಯ ಹೇಳು ಮಗಳೇ ಅಂತ ಅಲ್ಲಿಂದ ನನ್ನ ಕರೆತಂದಿದ್ದು. 1918 ನಾನು ಬಂದಿದ್ದು. ಯೂಟ್ಯೂಬ್ ನೋಡಿ ಒಂದೇ ಒಂದು ವಾಕ್ಯದಲ್ಲಿ ನನಗೆ ಬ್ರದರ್ನ ದರ್ಶನವಾಗಿದ್ದು. ನನಗೆ ಕನ್ಸಲ್ಲಿ ಬಂದು ನನಗೆ ಏಸು ರಕ್ತಕ್ಕೆ ಜಯ ಹೇಳಿಕೊಟ್ಟು, ಮತ್ತೆ ನನ್ನ ಸುತ್ತಮುತ್ತ ಇರುವುದೆಲ್ಲ ಏನೇನು ಅಂತ ನನ್ನ ಕನಸಲ್ಲೇ ತೋರಿಸಿ ಒಂದು ದೊಡ್ಡ ಬಿಡುಗಡೆ ಮಾಡಿ ನಮ್ಮನ್ನ ಇವತ್ತು ದೇವರು ವಾಕ್ಯದಲ್ಲಿ ನಿಲ್ಲೋ ಹಂಗೆ ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನ, ನನ್ನ ಯಜಮಾನರನ್ನ, ನಮ್ಮ ಮಾಡ್ತಾ ಇರೋ ಎಲ್ಲ ಕೆಲಸ ಕಾರ್ಯನ ವಿಶೇಷವಾಗಿ ಬ್ರದರ್ ಮುಖಾಂತರನೇ ನಮಗೆ ಆಶೀರ್ವಾದ ಸಿಕ್ಕಿರೋದು. ಇವತ್ತು ನಾವು ಏನು ಆಗಿ ಒಳ್ಳೇದಾಗಿ ನಿಂತಿದೀವಿ ಅಂದ್ರೆ ಅದು ಬ್ರದರು ಸಿಸ್ಟರ್ ಪ್ರಾರ್ಥನೆ ಕಾರಣ. ಸಿಸ್ಟ್ರು ಬಂದು ನಮಗೆ ಮಕ್ಕಳಿಗೆ ವರ್ಷ ಇಡೀ ಪ್ರೇಯರ್ ಮಾಡೋದನ್ನ ಅದು ಮಿಸ್ ಮಾಡಲ್ಲ ನಾನು ಯಾವತ್ತೂ. ಇವತ್ತು ನನ್ನ ಮಕ್ಕಳು ಒಬ್ಳು ಇಂಜಿನಿಯರಿಂಗು, ಒಬ್ಳು MCA ಮಾಡಕ್ಕೆ ಹೊರಟಿದ್ದಾಳೆ. ಅದೊಂದು ದೊಡ್ಡ ವಿದ್ಯಾಭ್ಯಾಸದಲ್ಲೂ ಕೂಡ ಕನ್ಸಲ್ಲಿ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ದು. ಅವಳು 7th, ಇವಳು 9th. ಅವಾಗ ಬ್ರದರ್ ಕನ್ಸಲ್ಲಿ ಬಂದು ಆ ಮಕ್ಕಳ ಪುಸ್ತಕನ ಹಿಡಿದು ಆ ಮಕ್ಕಳ ಜೊತೆ ಕೂತು ಅದು ಏನ್ ಹೇಳ್ಕೊಟ್ರು ನಮಗ್ ಗೊತ್ತಿಲ್ಲ, ಆದ್ರೆ ನನ್ ಪ್ರಶ್ನೆಗಳಿಗೆಲ್ಲ ಬ್ರದರು ಅವಾಗ ನನ್ನ ಮಕ್ಕಳನ್ನ ಇವತ್ತು ಒಳ್ಳೆತನದಲ್ಲಿ ಒಂದು ಲೋಕದ ರೂಢಿಗೆ ಹೋಗದೆ, ಯಾವುದೇ ರೀತಿ ಲೋಕದ ಇದರಲ್ಲಿ ಹೋಗದೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಬೇಕು ಅನ್ನೋದು ಬ್ರದರ್ನ ಒಂದು ವಾಕ್ಯದಿಂದ ಮಾತ್ರ ನಾವು ಕಲಿತಿದ್ದೀವಿ, ಎಲ್ಲೂ ಕಲೀಲಿಲ್ಲ. ಒಂದು LKG ಮಕ್ಕಳ ತರ ನಾವು ಗ್ರೇಸ್ ಮಿನಿಸ್ಟ್ರಿಗೆ ಬಂದು ದೇವರ ವಾಕ್ಯದಲ್ಲಿ ಬೆಳೆದು ಇವತ್ತು ಏಸು ರಕ್ತಕ್ಕೆ ಜಯ ಅನ್ನೋ ಒಂದು ಪ್ರಾರ್ಥನೆ ನನ್ನ ಮಕ್ಕಳು 80,000 ದಾಟಿ ಬರ್ಕೊಂಡು ಹೋಗ್ತಾ ಇದ್ದಾರೆ. 7th ಇಂದಲೂ ಬರೆಯಕ್ ಸ್ಟಾರ್ಟ್ ಮಾಡಿದವರು ಇದುವರೆಗೂ ನಿಲ್ಸಿಲ್ಲ. ಇವ್ರನ್ನ ನೋಡಿ ಇವ್ರ ಅಪ್ಪನೂ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಏಸು ರಕ್ತಕ್ಕೆ ಜಯ ಅನ್ನೋದು. ಆಮೇಲೆ ಯಾವುದೇ ಮನೆಗೆ ಹೋದ್ರು ಇವ್ರಪ್ಪ ಮಕ್ಕಳಿಗೆ ಏಸು ರಕ್ತಕ್ಕೆ ಜಯ ಅನ್ನೋದನ್ನ ಬರ್ಸಿ ಹೇಳಿ ಆ ಕುಟುಂಬಕ್ಕೆ ಒಂದು ಏಸು ರಕ್ತ ಜಯ ಒಂದು ಸಂದೇಶನ ಸಾರ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಮತ್ತೆ ಬ್ರದರು ಎಲ್ಲರೂ ಕಾರ್ ನಿಲ್ಸಿದ್ರೆ ನಾನು 5 ನಿಮಿಷ 100 ಸಲ ಹೇಳ್ತೀನಿ ಏಸು ರಕ್ತಕ್ಕೆ ಜಯ ಅನ್ನೋದನ್ನ. ಬ್ರದರ್ ಯಾವಾಗ್ಲೂ ನಮಗೆ ಪ್ರಬೋಧನೆ ಕೊಡುವಾಗ ಹೇಳ್ತಾ ಇರ್ತಾರೆ. ಅದನ್ನ ಒಂದ್ ದಿವಸ ನಾನು ನನ್ನ ಮಕ್ಕಳು ಸ್ವಲ್ಪ ಫಾಲೋ ಮಾಡಿದ್ವಿ. ಇದು ಗುಡ್ ಫ್ರೈಡೆ ಬರುವಾಗ 40 ದಿವಸ ಫಾಸ್ಟಿಂಗ್ ಇರುತ್ತಲ್ಲ, ಆ ಟೈಮಲ್ಲಿ ನಾವು ಶುಕ್ರವಾರ ಉಪವಾಸ ಇದ್ದು ಸುಮ್ಮನೆ ಇರಬಾರ್ದು. ಏಸು ರಕ್ತಕ್ಕೆ ಜಯ ಅನ್ನೋದನ್ನ ಒಂದು 6,000 7,000 8,000 ಸಲ ಒಂದೊಂದು ಶುಕ್ರವಾರ ನಾವು ಹೇಳಿದೀವಿ. ಅವಾಗ ನನಗೊಂದು ದೊಡ್ಡ ಇವತ್ತು ಬದುಕಿದ್ದೀನಿ ಅಂದ್ರೆ ಅದೇ ಸಾಕ್ಷಿ, ಏಸು ರಕ್ತಕ್ಕೆ ಜಯ. ನಾನೊಂದು ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ. ಕೆಲಸ ಮಾಡುವಾಗ ಒಂದು ಈ ಗಾರ್ಮೆಂಟ್ ಇಂಡಸ್ಟ್ರಿ ಗೊತ್ತಿರುತ್ತೆ ಕೆಲವರಿಗೆ, ಕಾಟನ್ಸು ಒಂದು 25,000 ಕಾಟನ್ ಲೈನ್ ಅಪ್ ಮಾಡಿರ್ತಾರೆ. ಆ ಲೈನ್ ಅಪ್ ಅಲ್ಲಿ ವಾಯ್ಸ್ ಬಂದಿರ್ಲಿಲ್ಲ. ಅವಾಗ ನನ್ನ ಕಳ್ಸಿದ್ರು ಒಂದು ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ. ಒಂದು ಅರ್ಧ ಗಂಟೆ ಕೆಲಸ ಇತ್ತು ಅಷ್ಟೇ. ಆ ಕೆಲಸನ ಒಂದು 20,000 ದಾಟಿ 5,000 ಮಧ್ಯದಲ್ಲಿ ನಾನು ಒಂದು 2 ಹೆಲ್ಪರ್ ಕರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಆವಾಗ ಅದು ಲೈನ್ ಬೀಳುತ್ತೆ ಅಂತ ನನಗೆ ಗೊತ್ತು, ಆದ್ರೆ ನನ್ನ ಜೊತೆಲಿ ಇರೋರಿಗೆ ಗೊತ್ತಿಲ್ಲ. ಅದು 25,000 ಲೈನ್ ಒಳಗೆ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಹಠಾತ್ತನೆ ಲೈನು ಬೀಳಕ್ ಸ್ಟಾರ್ಟ್ ಆಗಿದೆ, ಬಟ್ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿ ಏಸು ರಕ್ತಕ್ಕೆ ಜಯ, ಏಸು ರಕ್ತ ಫಾಸ್ಟಿಂಗ್ ಹಿಡಿದು ನಾನು ಹೇಳ್ತಾ ಇರ್ತೀನಿ, ಆ ಕೆಲಸ ಮಾಡ್ತಾ ಇದ್ದೀನಿ. ಅವಾಗ 20,000 ಬಿದ್ದಿದೆ, 5,000 ಹತ್ರ ನಾವು ಇದ್ದೀವಿ. ಆಮೇಲೆ ಒಂದು ಶಬ್ದ ದೇವರು ನನಗೆ ಕೇಳೋ ಹಾಗೆ ಮಾಡಿದ್ರು, ಬೀಳೋ ಶಬ್ದ ನನಗೆ ಕಿವಿ ಕೇಳ್ತಾ ಇದೆ. ಆಮೇಲೆ ಇಬ್ಬರಿಗೂ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಅವರು ಇಬ್ಬರನ್ನ ಎಳ್ಕೊಂಡು ಜಸ್ಟ್ ಪಾಸ್ ಆಗಿದ್ದೆ, ನಮ್ಮ ಮೇಲೆ ಬೀಳ್ಬೇಕಾಗಿರೋದು. ಪಕ್ಕದಲ್ಲಿ ನಾವು ಸೇವ್ ಆದ್ವಿ. ಅರ್ಧ ಗಂಟೆ ನಾವು ಶೇಕ್ ಆಗಿದ್ದೀವಿ ಹಂಗೆ. ಅದಕ್ಕೆ ಬ್ರದರ್ ಹೇಳೋದು ಏಸು ರಕ್ತಕ್ಕೆ ಜಯ. ಆ ಮೂಮೆಂಟ್ ಅಲ್ಲೂ ನಾನು ಏಸು ರಕ್ತಕ್ಕೆ ಜಯ ಅಪ್ಪ ಹೇಳಿದ್ನೆ, ಅದನ್ನೇ ನಾನು ಅಪ್ಪನ್ನೇ ನೆನೆಸ್ಕೊಂಡಿದ್ದ. ಆ ಟೈಮಲ್ಲಿ ನಾನು ಅಪ್ಪ ಹೇಳ್ಕೊಟ್ಟಿದ್ದ ಪ್ರಾರ್ಥನೆ ಇವತ್ತು ಇಲ್ಲಾಂದ್ರೆ ಅದ್ ರಡಿಲಿ ಬಿದ್ದು ನಾವು ಸಾಯ್ಬೇಕಾಗಿತ್ತು. ಜೊತೆಲಿದ್ದವ್ರನ್ನು ಸೇವ್ ಮಾಡ್ಕೊಂಡು ನಾನು ಓಡಿ ಬರುವ ಹಾಗೆ ಒಂದು ವಾಯ್ಸ್ ನನಗೆ ಕಾಟನ್ ಬೀಳುವ ವಾಯ್ಸು ನನಗೆ ಕೇಳುವಂಗೆ ದೇವರೊಂದು ಕೃಪೆ, ಮಹಾ ಕೃಪೆ ಸುರಿಸಿದ್ರಲ್ಲಿ ನಮಗೆ. ಅಲ್ಲಿಂದ ಸೇವ್ ಆದ್ಮೇಲೆ
ಆಮೇಲೆ ಶುಕ್ರವಾರ ಮಂಗಳೂರಲ್ಲಿ ಆರಾಧನೆ ಬಂದಾಗ ಅಮ್ಮ, ನಾನು ಈ ಲಾಸ್ಟ್ ಲೈನಲ್ಲಿ ಕೂತ್ಕೊಂಡಿದ್ದೆ, 3ನೇ ಲೈನಲ್ಲಿ. ಅಪ್ಪ ಐಸಾಕ್ ಬ್ರದರು ಆರಾಧನೆ ಹಾಡನ್ನ ಆಡಿಸ್ತಾ ಕೈ ಮೇಲೆ ಕೆತ್ತಿ ಆರಾಧನೆ ಮಾಡಿ ಅಂತ ಹೇಳ್ತಾ ಇದ್ರು. ಅವಾಗ ಅಪ್ಪ ಇನ್ನೂ ಬಂದಿಲ್ಲ. ನಾವು ಕಣ್ಣು ಮುಚ್ಕೊಂಡು 2 ಕೈನೂ ಮೇಲೆತ್ತಿ ಆರಾಧನೆ ಮಾಡ್ತಾ ಇರುವಾಗ ಅಪ್ಪ ಬರ್ತಾ ಇದ್ದಾರೆ. ಜಸ್ಟು ನನ್ನ ಬಲಗೈ ಮಾತ್ರ ತುಂಬ ಶೇಕ್ ಆಯ್ತು, ಒಂದು ಕೈ ಮಾತ್ರ ಶೇಕ್ ಆಯ್ತು. ಆಮೇಲೆ ಈ ಕಣ್ಣು ಬಿಟ್ಟು ನೋಡಿದೆ, ಒಂದು ಕೈ ಏನಕ್ಕೆ ಇಷ್ಟು ಥರ ಶೇಕ್ ಆಗ್ತಾ ಇದೆ ಅಂತ. ಮತ್ತೆ ಇನ್ನೊಂದು ಎಡಗೈ ಶೇಕ್ ಆಗುವಾಗ ಅಪ್ಪ ನೇರಕ್ಕೆ ಕರೆಕ್ಟ್ ನನ್ನ ಎಡಗೈ ನೇರಕ್ಕೆ ನಿಂತಿದ್ದಾರೆ. ಯಾವ ಥರ ಈ ಎಡಗೈ ಶೇಕ್ ಆಯ್ತು ಅಂದರೆ, ಅವಾಗ ಈ ವರ್ಷದ ಒಂದು ಆಶೀರ್ವಾದಕ್ಕೋಸ್ಕರ ನನ್ನ 2 ಕೈನೂ ಬ್ಲೆಸ್ ಮಾಡಿ ಕೊಟ್ಟಿದ್ದಾರೆ. ಅಪ್ಪನ ಕನಸಾಗ್ಲಿ, ಅಪ್ಪ ಹೇಳಿದ್ದಾಗ್ಲಿ ಯಾವುದು ಕೂಡ ನನ್ನ ಜೀವನದಲ್ಲಿ ಅವ್ರು ಹೇಳಿದ್ದೇ ನೆರವೇರೋದು. ಅವ್ರು ಹೇಳಿದ್ದು ಒಂದು ಬಿದ್ದೋಗಿಲ್ಲ, ಅವ್ರ ಮಾತಾಗ್ಲಿ ಬಿದ್ದೋಗಿಲ್ಲ. ನಮಗೆ ಅವ್ರು ಹೇಳಿದ್ದೆಲ್ಲ ನಮ್ಮ ಜೀವನದಲ್ಲಿ ನೆರವೇರಿದೆ. ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಾವು ಎಲ್ಲ ಕೆಲಸದಲ್ಲೂ ಕೂಡ ಯೇಸು ರಕ್ತಕ್ಕೆ ಜಯ, ಮುಂದೆನೆ ನಾವು ಹೋಗೋದು, ಅದ್ರ ಹಿಂದೆ ಬಿಟ್ಟು. ಹೋದ್ಸಲ ಗುಡ್ ಫ್ರೈಡೇಗೆ ಬಂದಾಗ ಅಪ್ಪ ಹೇಳಿದ್ರು, ಸುಮ್ಮನೆ ಹಾಗೆ ಆಶೀರ್ವಾದ ತಗೊಂಡು ಹೋಗೋಕೆ ಕೊನೆ ಮೂಮೆಂಟಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಾಗ ಅಪ್ಪ ಹೇಳಿದರು, ಮಗಳೇ ನಿನ್ನ ಮನೆ ಮುಂದೆ ಒಬ್ಬರು ಕಾರ್ ಇಳಿದು ಬರ್ತಾ ಇದ್ದಾರೆ, ನಿನ್ನ ಮನೆ ಒಳಗೊಂದು ಆಶೀರ್ವಾದ ಇಟ್ಟೋಗ್ತಾರೆ ಅಂತ ನನಗೆ ಹೇಳಿ ಕಳಿಸಿದ್ರು. ಆಯಿತು ಅಪ್ಪ, ನೀವು ಹೇಳ್ದಂಗೆ ಆಗಲಿ ಅಂತ ಸ್ತೋತ್ರ ಹೇಳ್ಕೊಂಡು ಮನೆಗೆ ಹೋದ್ವಿ. ಆಮೇಲೆ ಇವ್ರದ್ದು ಮಗಳದೊಂದು ಸ್ಕಾಲರ್ಶಿಪ್, ವಿವಾದವ್ರದ್ದು ಇಂಜಿನಿಯರಿಂಗ್ ಸ್ಟೂಡೆಂಟಿಗೆ. ಇವಳು ಸ್ಕಾಲರ್ಶಿಪ್ ಹಾಕಿದ್ದು ನಮಗೆ ಗೊತ್ತಿಲ್ಲ. ಆಗ ಅಪ್ಪ ಒಬ್ಬರು ಬರ್ತಾ ಇದ್ದಾರೆ ಮನೆಗೆ, ಫೋಟೋ ಎಲ್ಲ ಹೊಡ್ಕೊಂಡು ಹೋಗ್ತಾರೆ ಅಂತ. ಅಪ್ಪನ ಫೋಟೋ, ಮನೆ ಫೋಟೋ ಎಲ್ಲ ಹೊಡ್ಕೊಳ್ಳೋಕ್ಕೆ ಮನೆ ಒಳಗೆ ಬಂದಿದ್ದಾರೆ. ಅಪ್ಪ ಹೇಗೆ ಹೇಳಿದ್ರು ಹಾಗೇನೆ ಇವಳಿಗೆ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ 60 ಸಾವಿರದಾಗೆ 4 ವರ್ಷ ಅಪ್ಪನ ಬಾಯಿಂದ ಬಂದಿರೋ ಒಂದು ಆಶೀರ್ವಾದ ಇವಳಿಗೆ. ಇಂಜಿನಿಯರ್ ಮಗಳಿಗೆ ಓದಕ್ಕೆ ಅನುಕೂಲ ಮಾಡಿದೆ. ಮತ್ತೆ ನನ್ನ ದೊಡ್ಡ ಮಗಳು ಮನೇಲಿ ಒಬ್ಬಳೇ ಇದ್ದು ಸ್ಟಡಿ ಅನಿಸ್ತೆ ಅಂದ್ಬಿಟ್ಟು ಕೊಟ್ಟಿದ್ರ. ಆವಾಗ ಒಂದು ಕಟ್ಮಂಡ್ಲ ಹಾವು ಒಳಗಡೆ ಬಂತು. ಇದೆ ಅಮ್ಮ, ನಾವು ಯಾರು ಇಲ್ಲ, ನಾನು ಡ್ಯೂಟಿಗೆ ಹೋಗಿದ್ದೀನಿ, ಅಪ್ಪ ಅವರು ಗಾಡಿ ತಗೊಂಡು ಬಾಡಿಗೆಗೆ ಹೋಗಿದ್ದಾರೆ, ಇವಳು ಒಬ್ಳೇ ಇದ್ದಾಳೆ, ಬಾಡಿಗೆ ಅವರಿಲ್ಲ, ಯಾರೂ ಇಲ್ಲ. ಬಾಗಿಲ ಹತ್ರನೇ ಹಾವಿದೆ, ಬಾಗಿಲು ಓಪನ್ ಮಾಡಬೇಕು, ಅದನ್ನ ಹೆಸರು ರಕ್ತಕ್ಕೆ ಜಯ ಹೇಳಿ ಆ ಬಾಗಿಲು ತೆಗೆದು ಕೊಟ್ಟಿದ್ದಾಳೆ, ಹಾವು ಆಚೆಗೆ ಕಳಿಸಿದಾಳೆ. ಅದು ಅಂತೂ ವಿಷ ಇರೋ ಹಾವು, ಕಟ್ಟುಮಂಡ್ಲ ಹಾವು. ಅದನ್ನ ಬಾಗಿಲು ತೆಗೆದ್ಬಿಟ್ಟು ಆಚೆ ಕಳಿಸಿದ್ದಾರೆ. ಅಪ್ಪ ಯಾವುದೇ ರೀತಿಯಲ್ಲೂ ಪ್ರಾರ್ಥನೆ ಇಲ್ಲದೆ ಒಂದು ಪರೀಕ್ಷೆನೂ ಅವ್ರು ಬರ್ದಿಲ್ಲ. SLC ಇಂದ ಹಿಡಿದು PUC ಇಂದ ಹಿಡಿದು ಎಲ್ಲ 96, 95, ಈಗ ಡಿಗ್ರಿಲಿ 9.9ಗೆ ಅವಳು ತೊಗೊಂಡು ನಿಂತಿದ್ದಾಳೆ. ಮುಂದಿನ ಎಜುಕೇಷನಿಗೆ ಹೋಗೋಕ್ಕೆ ಒಂದು ಒಳ್ಳೆ ವಿಶೇಷವಾಗಿ ಆಶೀರ್ವಾದ ಕೊಟ್ಟಿದ್ದಾರೆ. ಮತ್ತು ಅಪ್ಪ ಈ ವರ್ಷ 26 ನಮಗೆ ಒಂದು ವಿಶೇಷವಾಗಿ ಅದ್ಭುತ ಆಗುತ್ತೆ ಅಂತ ಹೇಳಿದ್ರಿ. ನಮ್ಮ ದೊಡ್ಡ ಮಗಳು ದೇವರ ವಾಕ್ಯ, ಜೀವದ ವಾಕ್ಯ ಅಂತೇಳಿ, ಎಲ್ಲಿ ಸಾಂಪ್ರದಾಯಿಕ ಮಕ್ಕಳಿದ್ದಾರೆ, ಒಂದು ರಕ್ತ ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ ಅಂತ ಮಕ್ಕಳಿಗೆ 10 ನಿಮಿಷದವರೆಗೂ ಒಂದು ವಾಕ್ಯ ಹಾಕಿ ಅಪ್ಪ ಏನು ಮೆಸೇಜ್ ಕೊಟ್ಟಿರ್ತಾರೆ ಅದೇ ಮೆಸೇಜನ್ನು ಅಲ್ಲಿ ಹಾಕಿ ಅವಳು ಯೂಟ್ಯೂಬಲ್ಲಿ ವಾಕ್ಯನ ಸಾರ್ತಾ ಇದ್ದಾಳೆ. ಅಂಥ ಮಕ್ಕಳಾಗಿ ನಮ್ಮ ಬ್ರದರ್ ನಮ್ಮನ್ನು ನಿಲ್ಲಿಸಿದ್ದಾರೆ. ಇವತ್ತು ಏನೇ ಕಾರಣ ಇರ್ಬೋದು, ನಾನು ಎಲ್ಲ ಬ್ರದರಿಗೆ, ಸಿಸ್ಟ್ರಿಗೆ ಅಷ್ಟೇ ನಾನು ಹೇಳೋದು. ಇನ್ನು ಅವರಿಂದಲೇ ನಾವು ಇಷ್ಟುವರೆಗೆ ಇಲ್ಲಿ ಬಂದು ನಿಂತಿರೋದು. ಇನ್ನು ಯಾರೂ ಸಾಧ್ಯ ಇಲ್ಲ ಈ ಥರ ಒಂದು ವಾಕ್ಯ ಕೊಡೋಕ್ಕೆ. ಈ ಥರ ಬ್ರದರ್ ಬಿಟ್ಟು ಮುಂದೆ ನಾನು ಕಾಣ್ತೀನಿ ಅಂತ ನನಗೆ ಗೊತ್ತೇ ಇಲ್ಲ. ಮತ್ತು ನಿಜವಾಗ್ಲೂ ನಮ್ಮ ಬ್ರದರ್ ಯಾವುದಕ್ಕೂ ಕಮ್ಮಿ ಇಲ್ಲ. ಅವರ ಕನಸು ಏನೇ ಇದ್ದರೂ ಕೂಡ ಅದನ್ನು ತುಂಬ ಗಂಭೀರವಾಗಿ ನಾವು ತಗೊಳ್ಬೇಕು. ಆ ಕನಸು ಅನ್ಕೊಂಡು ಸುಮ್ಮನೆ ಇರಬೇಡಿ. ಕನಸಲ್ಲಿ ನಾವು ಬ್ಲೆಸ್ಸಿಂಗ್ ಆಗಿರೋದು, ಒಂದು ಪ್ರಾರ್ಥನೆ ಕಲ್ತಿರ್ಬೋದು, ಒಂದು ರಕ್ತಜಯ ಕಲ್ತಿರ್ಬೋದು, ಪ್ರತಿಯೊಂದು ಅಪ್ಪ ನಮಗೆ ಕನಸಲ್ಲಿ ಬಂದು ಹೇಳ್ಕೊಟ್ಟಿದ್ದು. ನಾನು ಆಲಯಕ್ಕೆ ಬಂದೇ ಇಲ್ಲ, ಅಪ್ಪ ಆಗಲೇ ನನ್ನ ಮನೆಗೆ ಬಂದಾಯಿತು. ನಾವು ಯಾವ ಥರ ಬಿದ್ದಿದ್ವಿ ಅಂದರೆ, ಒಂದು ಧೂಳು ತಿಪ್ಪೆ ಅಂತ ಯಾವ ರೀತಿ ನಾವು ಹೇಳ್ತೀವಿ ಆ ರೀತಿಯ ಜೀವನದಲ್ಲಿ ಇದ್ದಿದ್ದು. ಅಪ್ಪ ಎತ್ತಿ ನಮ್ಮನ್ನು ಬಂಡೆ ಮೇಲೆ ನಿಲ್ಲಿಸಿದ್ದಾರೆ, ಆ ವಾಕ್ಯದಲ್ಲಿ ನಮ್ಮನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಇವತ್ತು ಯಾವುದೇ ಸಾಂಪ್ರದಾಯಿಕವಾಗಲಿ, ಯಾವುದೇ ಆಗಲಿ, ಆಚಾರ ವಿಚಾರ ಆಗಲಿ, ಅದು ಯಾವುದು ನಮ್ಮಲ್ಲಿಲ್ಲ. ದೇವರ ವಾಕ್ಯದಲ್ಲಿ ನೀವು ಮನೆ ಕಟ್ಟಬೇಕು. ನೀವು ಅಪ್ಪ ಹೇಳ್ತಾರೆ ಸಭೆಯಿಂದ ಸಭೆಗೆ ಹೋಗೋದು ಏನೋ ಶರ್ಟ್ ಬದಲಾಯಿಸ್ದಂಗೆ ಅಂತ. ಅದಲ್ಲ, ಅಪ್ಪ ಒಂದು ತುಂಬಿದ ಕೊಡವಾಗಿ ಒಂದು ಮಾತು ಹೇಳ್ತಾರೆ, ಇದ್ದ ಸಭೆಯಲ್ಲೇ ವಾಕ್ಯದಲ್ಲಿ ಬೆಳೀರಿ ಅಂತ. ಯಾವ ಪಾಸ್ಟ್ರು ಹೇಳಲ್ಲ, ಅಪ್ಪ ನಮ್ಮ ಅಪ್ಪ ಹೇಳ್ತಾರೆ. ಇವರು ಆ ರೀತಿಯಾಗಿ ತುಂಬಿದ ಮಾತಿಂದ ನಮ್ಮನ್ನು ಯುದ್ಧದಲ್ಲಿ ಏನೇ ಇದ್ದರೂ ವಾಕ್ಯದಲ್ಲಿ ನಾವು ನಿಲ್ಲಬೇಕು, ವಾಕ್ಯದಲ್ಲಿ ನಾವು ಜಯಿಸಬೇಕು. ಎಷ್ಟು ಒಂದು ಧೈರ್ಯ ಕೊಟ್ಟಿದ್ದಾರೆ ಅಂದರೆ ಅಪ್ಪ, ಈ ಕಷ್ಟ ಅನ್ನೋದು ನಮಗೇನೂ ಇಲ್ಲ,
ಇದೇನು ಸಮಸ್ಯೆನೇ ಅಲ್ಲ. ಏಸಪ್ಪನ ಪಾದ ಪ್ರತಿಯೊಂದು ವಾಕ್ಯನೂ ಆ ಒಂದು ಸಾಕ್ಷಿಗಳನ್ನು ನೋಡುವಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಮೈ ರೋಮಾಂಚನ ಆಗ್ಬಿಡುತ್ತೆ. ಎಷ್ಟು ಸಾಕ್ಷಿಗಳು ನೋಡಿದ್ದೀನಿ ನಾನು. ಒಬ್ಬೊಬ್ಬರು ಸಾಕ್ಷಿಲು ನನ್ನ ಕಣ್ಣೀರು ಹರಿಯುತ್ತಾ ಇರುತ್ತೆ. ಹಾಗೆ ಅಷ್ಟು ಅಪ್ಪ ಆಶೀರ್ವಾದ, ಎಷ್ಟು ಮಕ್ಕಳು ಕಣ್ಣೀರು ಒರೆಸ್ತಾರೆ ಅಂತ ನೆನೆಸ್ಕೊಂಡ್ರೆ ಇವಾಗಲೂ ಇಲ್ಲಿ ನಿಂತ್ಕೊಂಡು ನಮಗೆ ಮಾತಾಡೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ನೋಡಿ ನನಗೆ ನಡುಗ್ತಾ ಇದೆ ಕೈಕಾಲು. ಅಮ್ಮ ವರ್ಷ ಇಡೀನೂ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಮಕ್ಕಳಿಗೆ. ನಾನು ಗ್ರೇಸ್ ಮಿನಿಸ್ಟ್ರಿಲಿ ಯಾವುದು ಮಿಸ್ ಮಾಡಿಕೊಂಡೇ ಇಲ್ಲ. ಒಂದು ಬೆಳೆ ಕಾಣಿಕೆ ಇರ್ಬೋದು, ನಮ್ಮ ಹೃದಯದ ಯಜಮಾನ ಯಾರು ಅಂತ ಅಪ್ಪನ ಥರ ಹೇಳ್ಕೊಡೋರು ಒಬ್ಬರೂ ಇಲ್ಲ. ಆ ರೀತಿಯಾಗಿ ಈ ಹಣ ಏನೂ ಇಲ್ಲ ಅನಿಸ್ಬಿಡ್ತು ನಮಗೆ. ಅವರೇ ನಮ್ಮ ಹೃದಯದ ಯಜಮಾನ. ಜೀವ ಮತ್ತು ಮರಣ ಯಾವುದು ಆರಿಸ್ಕೋಬೇಕು. ಈಗ ಪ್ರಸನ್ನತೆ ಬಗ್ಗೆ ಅಪ್ಪ ಹೇಳ್ತಾ ಇದ್ದಾರೆ. ಒಂದೊಂದು ಸಿಡಿಲು ಹೊಡೆದಾಗೆ ಅಪ್ಪ ಕೊಡೋ ವಾಕ್ಯಕ್ಕೆ ಮಾತೇ ಬರಲ್ಲ. ಅದೆಷ್ಟು ಪ್ರಸನ್ನತೆ ಬರುತ್ತೆ ಅಂದರೆ ದೇವರು ಕಾಣಿಸ್ತಾರೆ ನಮ್ಮ ಕಣ್ಣಿಗೆ, ಅಷ್ಟೊಂದು ಪ್ರಸನ್ನತೆ ಬರುತ್ತೆ. ಒಂದು ಕಷ್ಟ ಆಗಲಿ ಕಣ್ಣೀರಾಗಲಿ ವಾಕ್ಯ ಕೇಳಿದ ಮೇಲೆ ದೇವರು ಯಾರು ಅಂತ ತಿಳ್ಕೊಂಡ್ಮೇಲೆ ಅಪ್ಪ ಇದು ಲೋಕದ್ದು ಏನು ನಮಗೆ ಬೇಡ ಅನಿಸ್ಬಿಟ್ಟಿತ್ತ. ಏಸಪ್ಪನ ಪಾದ ಒಂದೇ ಸಾಕು, ಅದರಲ್ಲಿರೋ ಆಶೀರ್ವಾದ ಬೇರೆ ಎಲ್ಲೂ ಇಲ್ಲ. ಅವರು ಕೊಡೋ ಧೈರ್ಯ, ಅವರು ಕೊಡೋ ಒಂದು ವಾಕ್ಯ ಅಪ್ಪ ಎಷ್ಟೊಂದು ಧೈರ್ಯ, ಎಷ್ಟೊಂದು ಹುಮ್ಮಸ್ಸು ಬರುತ್ತೆ ಅಂದರೆ ಒಂದು ದಿನವೂ ನಮಗೆ ಪ್ರಾರ್ಥನೆ ಇಲ್ಲದೆ ಮಲಗಕ್ಕೆ ಆಗಲ್ಲ. ಒಂದು ದಿನವೂ ಯೇಸು ರಕ್ತಕ್ಕೆ ಜಯ ಹೇಳಿದಿರ ನಾವು ಮಲಗೋದೇ ಇಲ್ಲ. 365 ದಿನ ರಾತ್ರಿನೂ ಪ್ರೇಯರ್ ಇರುತ್ತೆ, 365 ದಿನ ಬೆಳಿಗ್ಗೆನೂ ಪ್ರೇಯರ್ ಇರುತ್ತೆ. ನಾವು ಗ್ರೇಸ್ ಮಿನಿಸ್ಟ್ರಿ ಇಲ್ಲಿ ಬಂದಿಲ್ಲ ಅಂದ್ರೂ ವಾಕ್ಯ ನಮ್ಮ ಟಿ ವಿಯಲ್ಲಿ ಭಾನುವಾರ ಇಲ್ಲಿ ಹೇಗೆ ಪ್ರೇಯರ್ ಮಾಡ್ತೀರ ಹಾಗೆ ನಾವು ಚಪ್ಪಾಳೆ ಹೊಡೆದು ಮನೇಲಿ ಟಿ ವಿಯಲ್ಲಿ ಹಾಕ್ಕೊಂಡು ನಾವು ನಮ್ಮ ಫ್ಯಾಮಿಲಿ ಫುಲ್ಲು ಖುಷಿಯಾಗಿ ವಾಕ್ಯ ನೋಡ್ತಾ ಇರ್ತೀವಿ. ನಾವು ಇವಳು ಮೈಸೂರಿಂದ ವಾರಕ್ಕೆ ಒಂದ್ಸಲ ಬಂದಾಗಪ್ಪ ನಾವು ಸಂತೋಷ ಪಡೋದು ಎಲ್ಲಿ ಗೊತ್ತಾ, ವಾಕ್ಯ ಹಾಕಿ ನಾವು ಕುಟುಂಬ ಸಮೇತ ವಾಕ್ಯ ಕೇಳಿ ಅದರಲ್ಲಿ ನಾವು ಒಂದಾಗಿ ಅಷ್ಟು ಸಂತೋಷ ಕಾಣ್ತೀವಿ. ಅಂದರೆ ನಮ್ಮ ಮನೆಯಲ್ಲಿ ಜಗಳ ಇಲ್ಲ, ಒಂದು ಗೊಣಗುಟ್ಟುವಿಕೆ ಇಲ್ಲ. ಎಲ್ಲರ ಮುಖದಲ್ಲಿ ದೇವರ ಪ್ರಸನ್ನತೆ, ದೇವ್ರ ಕೆಲಸ ಏನಿದೆ, ದೇವ್ರದ್ದು ಏನು ಮಾಡಬೇಕು, ಬರೀ ಅದೇ ಆಲೋಚನೆ. ಯಾಕೆಂದರೆ ಈಗ ಅಂತ್ಯ ಕಾಲದಲ್ಲಿದ್ದೇವೆ. ಯಾರಿಗೆ ವಾಕ್ಯ ಬೇಕು, ಯೇಸು ರಕ್ತ ಜಯ ಗೊತ್ತಿಲ್ಲ. ಅದಕ್ಕೆಲ್ಲ ನಾವು ಎಷ್ಟು ಶ್ರಮ ಪಡಬೇಕು. ಅಪ್ಪನ ಜೊತೆ ಒಂದು ಕೈ ಜೋಡಿಸಿ ನಾವು ಮಾಡೋಕ್ಕೆ ಮುಂದೆ ನಿಂತುಬಿಟ್ಟಿದ್ದೀವಿ. ಅದು ಏನೆಲ್ಲ ಸಾಧ್ಯ ಆಗುತ್ತೋ ಅಪ್ಪನ ಹತ್ರ ಆಶೀರ್ವಾದ ತಗೊಂಡೇ ನಾವು ಹೋಗೋದು. ಒಂದೊಂದು ವರ್ಷಕ್ಕೂ ನಮ್ಮ ಮಕ್ಕಳು ಮುಂದಿನ ಎಜುಕೇಷನಿಗೆ ಹೋಗಬೇಕು ಅಂದರೆ ಅವ್ರ ಹತ್ರ ಆಶೀರ್ವಾದ ತಗೊಂಡೇ ಹೋಗಿರೋದು. ಹಣಕಾಸು ಇರ್ಬೋದು, ಪರ್ಸ್ ತಂದು ಬ್ಲೆಸ್ ಮಾಡ್ಕೊಂಡು ಹೋಗಿದ್ದೀನಿ. ಪರ್ಸು ತುಂಬ ಹೋಗಿದೆ. ಅಕೌಂಟಲ್ಲಿ 10,000 ಇರ್ತಿರಲಿಲ್ಲ. ಅಪ್ಪ ಕಾಣಿಕೆ ಬಗ್ಗೆ, ದಶಮಾಂಶ ಬಗ್ಗೆ ಹೇಳ್ತಾರೆ. ಅದಕ್ಕಿಂತ ನನಗೆ ಅದೊಂದೇ ತುಂಬ ಇಷ್ಟ. ಕಾಣಿಕೆ ವಿಷಯನೇ ತುಂಬ ಇಷ್ಟ. ಅದು ಒಂದು ಜೀರೋ ಬ್ಯಾಲೆನ್ಸ್ ಇದ್ದವರಿಗೆ ಇವತ್ತು ಲಕ್ಷಗಟ್ಟಲೆ ಅಕೌಂಟಲ್ಲಿ ಇರೋ ಹಾಗೆ ಅಪ್ಪನ ಆಶೀರ್ವಾದದಿಂದಲೇ ಬಂದಿರೋದು. ಇವತ್ತು ಒಂದು ಅಷ್ಟು ಖುಷಿ ಆಗುತ್ತೆ ವಾಕ್ಯ ಕೇಳೋಕ್ಕಾಗಲಿ. ಅಷ್ಟು ಖುಷಿ ಅಂದರೆ ಅದು ಮಾತಿಂದ ಬರೋಕ್ಕಾಗಲ್ಲ. ಅವರು ಹೇಳೋ ರೀತಿಯಲ್ಲಿ ಒಂದು ನಾವು ಮಿಸ್ ಮಾಡ್ಕೊಂಡಿಲ್ಲ. ಎಲ್ಲವನ್ನು ಕೈಗೊಂಡೇ ನಡ್ಕೊಂಬಂದಿದ್ದೀವಿ. ವಾಕ್ಯವನ್ನು ಅನುಸರಿಸಿ ನಡೆದರೆ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀವಿ. ವಾಕ್ಯನ ಅನುಸರಿಸಿ ನಡಿಬೇಕು. ಮಕ್ಕಳ ಜೊತೆ ಮಾತಾಡ್ತೀನಿ ನಾನು. ಎಕ್ಸಾಮಲ್ಲಿ ಯಾವ್ಯಾವುದು ಎಕ್ಸಾಮ್ ಎಲ್ಲ ಬರೆದಾಗ ಫೇಲ್ ಆದಾಗ ಒಂದು 2 ಮಾರ್ಕ್ಸಲ್ಲಿ ಹೋದಾಗ ಇವಳಿಗೂ 17 ಇಯರು. ಆವಾಗ ಜೋಸೆಫಿಗೆ ಎಷ್ಟು 17, ನಿನಗೂ 17. ಜೋಸೆಫ್ ಎಲ್ಲರ ಹೋದಾಗ ಅಳ್ತಾ ಇದ್ರ. ಜೋಸೆಫನ್ನು ಎಷ್ಟು ಧೈರ್ಯವಾಗಿ ಕರ್ಕೊಂಡು ಹೋದ್ರು. ಶದ್ರಕ್ ಮೇಷಕ್ ಹತ್ರ ಬೆಂಕಿ ಬಂದಾಗ, ದಾನಿಯೆಲ್ಲ ಸಿಂಹ ಬಂದಾಗ ಹತ್ರ, ಅದನ್ನೆಲ್ಲ ನಾನು ಅವ್ರಿಗೆ ಮಕ್ಕಳಿಗೆ ಕೂರಿಸಿ ನಾನು ಬೋಧನೆ ಮಾಡ್ತಾಯಿದ್ದೆ. ಅಪ್ಪ ಮಕ್ಕಳ ಜೊತೆ ವಾಕ್ಯ ಮಾತಾಡಿ, ವಾಕ್ಯದಲ್ಲಿ ಮನೇಲಿ ಮಕ್ಕಳ ಜೊತೆ ವಾಕ್ಯ ಮಾತಾಡಿ ಅಂತ. ಅದನ್ನು ನಮ್ಮ ಮಕ್ಕಳ ಜೊತೆ ಬೈಬಲ್ ಇಟ್ಕೊಂಡು ಎಸ್ತೇರಳ ಬಗ್ಗೆ, ಅನ್ನಳ ಬಗ್ಗೆ ಎಲ್ಲ ಇವರೆಲ್ಲ ಹೆಂಗೆ ಮುಂದೆ ಹೋದ್ರು ದೇವ್ರನ್ನ ಹಿಡ್ಕೊಂಡೇ ಮುಂದೆ ಹೋಗಿರೋದು. ಅದೇ ಥರ ನಾವು ಹೋಗಬೇಕು ಅಂತ ಮಕ್ಕಳಿಗೆ ಯಾವಾಗಲೂ ಅದನ್ನೇ ನಾನು ಹೇಳೋದು. ಬೈಬಲ್ ವಿಚಾರ ಬಿಟ್ಟು ನಾನು ಬೇರೆ ಹೇಳೋದೇ ಇಲ್ಲ. ಮಕ್ಕಳು ಇದುವರೆಗೂ ಆ ಲೋಕದ ಪ್ರಕಾರ ಅವ್ರು ಹೋಗಲೇ ಇಲ್ಲ. ಮಕ್ಕಳನ್ನು ವಿಶೇಷವಾಗಿ ಬಲಿಷ್ಠರಾಗಿ ಸಾಕಿ, ಕೀರ್ತನೆ 15ರಲ್ಲಿ ಯಾವ್ಯಾವ್ದು ತಪ್ಪುಗಳು ನಮ್ಮ ಮನೆಯಲ್ಲಿದೆ ಅದೆಲ್ಲ ತೆಗೆದಾಗ ನಾವು ಕೀರ್ತನೆ 112ರ ಆಶೀರ್ವಾದಕ್ಕೆ ಹೋಗ್ತೀವಿ ಅಂತ ಅಪ್ಪ ಎಷ್ಟು ವಿಶೇಷವಾಗಿ ಹೇಳ್ತಾರೆ ಅಂದರೆ ಅವರಿಗೆ 2 ಮಾತು ಸಾಧ್ಯ ಇಲ್ಲ. ಅವ್ರ ಪಾದ ಎಷ್ಟು ಸಲ ತೊಳೆದ್ರೂ ಸಾಲದೇ ಇಲ್ಲ. ಆ ರೀತಿ ಒಂದು ವಿಶೇಷವಾದ ಆಶೀರ್ವಾದ ಅಪ್ಪ ನಮಗೆ ಕೊಟ್ಟಿದ್ದಾರೆ. ಒಂದು ವಿಶೇಷ ರೀತಿಯಲ್ಲೇ ನಾವಿದ್ದೀವಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋದಿಲ್ಲ. ದೇವ್ರ ವಾಕ್ಯವನ್ನೇ ನಾವು ಹಿಡ್ಕೊಂಡಿದ್ದೀವಿ. ಅಪ್ಪ ಹಣಕಾಸುಗಳ ಮೇಲೆ ಕೈ ಇಟ್ಟು ಹೇಳಿ ಪ್ರತಿಯೊಂದು ವ್ಯಾಪಾರ, ಹೊಸ ವ್ಯಾಪಾರ ಎಲ್ಲ ನನ್ನ ಮನೆ ಹುಡುಕಿ ಬರ್ತಾಯಿದೆ. ಇವತ್ತು ವಿಶೇಷವಾಗಿದೆ ಅಮ್ಮ. ವಿಶೇಷ ಅಂದರೆ ಈ ಸಭೆಗೆ ಬರೋದೊಂದು ಸ್ವರ್ಗಕ್ಕೆ ಬಂದಂಗೆ ನನಗೆ ಆ ಫೀಲಿಂಗ್ ನನಗೆ. ಚಪ್ಪಾಳೆ. ಹಲ್ಲೆಲೂಯಾ.
ಇದು ಒಂದು ಸಾಧಾರಣ ಸಭೆನೂ ಅಲ್ಲ, ಸಾಧಾರಣ ಅಪ್ಪನೂ ಅಲ್ಲ, ಒಂದು ವಿಶೇಷ. ಏಕೆಂದರೆ ನನಗೆ ಆ ಥರ ಒಂದು ಸ್ಪರ್ಶ ಆಗಿದೆ ದೇವ್ರ ಹತ್ರ. ಆ ದೇವ್ರನ್ನ ತೋರಿಸಿದೆ ನಮ್ಮ ಗ್ರೇಸ್ ಮಿನಿಸ್ಟ್ರಿ ಅಪ್ಪನೇ. ಅವರ ವಾಕ್ಯದ ಮುಖಾಂತರ ಹೇಗೆ ನಡ್ಕೋಬೇಕು, ಹೇಗಿರಬೇಕು, ಎಲ್ಲ ರೀತಿಲೂ ಅಪ್ಪ ನಮ್ಮನ್ನು ಇವತ್ತು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯಲ್ಲೇ ನಾವು ಕೊನೆಯವರೆಗೂ ಜೀವನ ನಡೆಸಬೇಕು. ಒಂದು ಮಾತ್ರ ನಾನು ಯಾವಾಗಲೂ ಕೇಳ್ತಾ ಇದ್ದೆ, ಅಪ್ಪ ಇಷ್ಟೊಂದು ಎದೆ ಬಡ್ಕೊಂಡು ಯೇಸು ರಕ್ತದ ಬಗ್ಗೆ ಹೇಳುವಾಗ ಅಪ್ಪ ಒಂದು ದಿನನೂ ಕಣ್ಣೀರಿಲ್ಲದೆ ಅವರು ಹೇಳೇ ಇಲ್ಲ. ಕಣ್ಣೀರು ಸುರಿಸಿನೇ ಅವರು ಯೇಸು ರಕ್ತದ ಬಗ್ಗೆ ಹೇಳ್ತಾರೆ. ಆಗ ನಾವು ಯಾವ ಥರ ಅಪ್ಪ ನಿಮಗೆ ನಾವು ಮೋಸ ಮಾಡ್ತೀವಿ ಅಂತೇಳಿ ಜೀಸಸ್ ಹತ್ರ ಕೇಳ್ತಾ ಇದ್ದೆ. ನಾವು ಯಾವ ರೀತಿ ನಿಮಗೆ ಪರಿಹಾಸ್ಯ ಮಾಡ್ಬೋದು, ಯಾವ ರೀತಿ ಅವಮಾನ ಮಾಡ್ಬೋದು ಅಂತ ಒಂದು 20 ಸಲ 20 ದಿನ ನಾನು ಕಣ್ಣೀರಲ್ಲೇ ಕೇಳಿದ್ದೀನಿ. ಇದನ್ನು ಬಿಟ್ಟು ನಾವು ಯಾವ ರೀತಿ ಹೋಗ್ಬಿಡ್ತೀವಿ ಲೋಕದ ಕಡೆಗೆ ಅಂತ ದೇವರ ಹತ್ರ ನಾನು ಪ್ರಶ್ನೆ ಮಾಡಿದಾಗ, ಒಂದು ದಿನ ಶನಿವಾರ, ನಾಳೆ ಬ್ರದರ್ನ ವಾಕ್ಯ ಕೇಳ್ತೀಯಲ್ಲ ಅದರಲ್ಲಿ ನೀವು ತಿಳಿಸ್ತಾರೆ ಅಂತ ಪವಿತ್ರಾತ್ಮರು ಮೆಲುಧ್ವನಿಯಲ್ಲಿ ಮಾತಾಡಿದರು. ಆಮೇಲೆ ಭಾನುವಾರ ವಾಕ್ಯ ಬರ್ತಾ ಇದ್ದಾಗ ಅರ್ಧದಲ್ಲಿ ಅಪ್ಪ ಬಿಟ್ಟು ಅದು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದರು. ಸಭೆಯನ್ನು ತಿರಸ್ಕಾರ ಮಾಡಿ ಹೋಗಿದ್ದಾರೆ, ವಾಕ್ಯ ಕೇಳಿದ್ದಾರೆ, ಸಾಕ್ಷಿ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ಮಾಡಿ ದೇವರು ಏನು ಮಾಡಿದರು ಅಂತೇಳಿ ಇಂಥ ಒಂದು ಒಳ್ಳೆ ಸಭೆಯನ್ನು ಸೇವಕರನ್ನ ಬಿಟ್ಟು ಹೋಗಿದ್ದು ಇಂಥವರೇ ಮಕ್ಕಳೇ ಅಂತ ನನಗೆ ವಾಯ್ಸಲ್ಲಿ ದೇವರು ನನಗೆ ಹೇಳಿದರು. ಇಂಥ ಮಕ್ಕಳೇ ಇದನ್ನು ವಾಕ್ಯನ ಬಿಟ್ಟು ಯಾವಾಗ ಹೋಗ್ತೀರಾ, ನೀವೇ ನಮಗೆ ಅವಮಾನ ಮಾಡೋರು, ನೀವೇ ನಮಗೆ ಪರಿಹಾಸ್ಯ ಮಾಡೋರು ಅಂತಂದು ನನಗೆ ಕೇಳಿ ಒಂದೊಂದನ್ನು ದೇವ್ರ ಹತ್ರ ಪ್ರೇಯರ್ ಮಾಡಿ ಕೇಳಿನೇ ಅಂತ ತಿಳ್ಕೊಂಡು ನಾನು ಮುಂದುವರೆದಿದ್ದೀನಿ. ಅಪ್ಪನ ವಾಕ್ಯ ಮಾತ್ರ ಯಾವತ್ತೂ ಮಿಸ್ ಆಗಲ್ಲ. ಒಂದು ದಿನ ಮಾತ್ರ ಅದು ಮಿಸ್ಸೇ ಆಗಿಲ್ಲ. 365 ದಿನವೂ ವಾಕ್ಯ ನಮ್ಮನೇಲಿ ಓಡ್ತಾನೆ ಇರುತ್ತೆ. ಅದೊಂದು ನನಗೆ ಅದು 365 ಸಂಡೇ, 365 ಗುಡ್ ಫ್ರೈಡೇನೆ ನನಗೆ ಅದು. ಪ್ರೈಸ್ ದ ಲಾರ್ಡ್. ಸೊ ನಾನು ಸ್ಕಾಲರ್ಶಿಪ್ ಹಾಕಿದ್ದೆ, ತುಂಬ ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಹಾಕಿದ್ದೆ. ಎಲ್ಲ ರಿಜೆಕ್ಟ್ ಆಗಿತ್ತು. ಲಾಸ್ಟಲ್ಲಿ ಒಂದು ಸುಮ್ಮನೆ ಇರಲಿ ವಿವೋ ಅದನ್ನು ಹಾಕೋಣ ಅಂತ ಇದ್ದೆ. ಸುಮ್ಮನೆ ಹಾಕ್ದೆ, ಹೋಗಲಿ ಎಲ್ಲ ಆಗಿದೆ ಅಲ್ಲ, ಇದನ್ನು ಹಾಕ್ಬಿಡೋಣ ಅಂತ. ನನಗೆ ಫಸ್ಟ್ ಒಂದು ಸ್ಕೂಲಿಂದ ಸ್ಕಾಲರ್ಶಿಪ್ ಬರ್ತಾಯಿತ್ತು 6000. ಅದು ನಾನೀಗ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಬಂದಾಗ ಕ್ಯಾನ್ಸಲ್ ಆಯಿತು. ಆದರೆ ದೇವರೇ ಇದು ಕ್ಯಾನ್ಸಲ್ ಆಯ್ತಲ್ಲ, ಇದು ಬರ್ತಾಯಿದೆ, ಇದು ಹೋಗ್ತಲ್ಲ ಅಂತ ಹೇಳಿದಾಗ ಇನ್ನೊಂದು 0 ಹಾಕಿ ಇವಾಗ 60,000 ಬರ್ತಾಯಿದೆ. ತುಂಬ ಬ್ಲೆಸ್ಸಿಂಗ್ ಆಗಿದ್ದೀವಿ ಇವಾಗ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ನಾವು ದೇವರ ವಾಕ್ಯ ಕೇಳ್ತಾ ಕೇಳ್ತಾ ನಮ್ಮ ಮನೇಲಿ ಶಾಂತಿ, ಸಮಾಧಾನ, ನೆಮ್ಮದಿ ಎಲ್ಲನೂ ತುಂಬಿದೆ. ಹಣಕಾಸುಗಳ ಆಶೀರ್ವಾದನೂ ತುಂಬಿದೆ. ಪ್ರತಿ ಸಲ ಎಕ್ಸಾಮ್ ಬರಿಬೇಕಾದ್ರೂ ನಾನು ಗ್ರೇಸ್ ಮಿನಿಸ್ಟ್ರಿ ಪ್ರೇಯರ್ ಕೇಳಿ ಬರಿತೀನಿ. ಪ್ರತಿ ಸಲನೂ ನನಗೆ 90+ ಮಾರ್ಕ್ಸ್ ಬರುತ್ತೆ. ಯಾವ ಸಬ್ಜೆಕ್ಟಲ್ಲಿ ನನಗೆ ಸ್ವಲ್ಪ ಓದೋಕ್ಕಾಗಿಲ್ಲ, ಬಿಟ್ಟಿದ್ದೀನಿ ಅಂತ ಹೇಳಿರ್ತೀನಿ. ಅದನ್ನು ಪ್ರೇಯರ್ ಮಾಡಬೇಕಾದ್ರೆ ದೇವ್ರಿಗೆ ಹೇಳೋಗಿರ್ತೀನಿ, ದೇವ್ರೆ ಹಿಂಗಾಗಿದೆ, ಒಂದೆರಡು ಟಾಪಿಕ್ಸ್ ಸ್ಕಿಪ್ ಮಾಡಿದ್ದೀನಿ ಅಂತ. ಆದರೆ ಯಾವ ಸಬ್ಜೆಕ್ಟ್ ನಾನು ಜಾಸ್ತಿ ಪ್ರೇಯರ್ ಮಾಡಿ ಹೋಗಿರ್ತೀನಿ ಅದರಲ್ಲಿ 100 ಮಾರ್ಕ್ಸ್ ಬಂದುಬಿಟ್ಟಿರುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮನೇಲಿ ಆರೋಗ್ಯ, ಸಮಾಧಾನ, ಶಾಂತಿ ಎಲ್ಲನೂ ಕೊಟ್ಟಿದ್ದಾರೆ ದೇವರು. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ತುಂಬ ಚೇಂಜಸ್ ಆಗಿದೆ. ಪ್ರತಿದಿನ ಮೋಟಿವೇಟೆಡ್ ಅಂತ ಅನಿಸುತ್ತೆ ನಮಗೆ. ವಾಕ್ಯ ಕೇಳಬೇಕಾದ್ರೆ, ಓಕೆ, ಮತ್ತೆ ಪ್ರಾರ್ಥನೆ ಮಾಡಬೇಕಾದ್ರೆ ತುಂಬ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ದೇಹ ಒಂಥರ ಬಿಡುಗಡೆ ಆದಂಗೆ ಆಗುತ್ತೆ. ಸೊ ಕಾಲೇಜ್ಗೆಲ್ಲ ಹೋದಾಗ ಹೆಂಗೆ ಅನ್ಸುತ್ತೆ? ಅವ್ರ ಜೊತೆ ಇರ್ಬೇಕು ಅನ್ಸುತ್ತಾ, ಇಲ್ಲ ನೀನು ಐಸೋಲೇಟ್ ಆಗಿ ದೇವ್ರಿಗಾಗಿರ್ಬೇಕು ಇರಬೇಕು ಅಂತ ಅನ್ಸುತ್ತೆ? ನೋಡಿ ಎಂಥ ಒಂದು ಅದ್ಭುತ. ಇವಳಿಗೆ ಮಗಳಿಗೆ ಹೌ ಯು ಫೀಲ್ ಇನ್ ದ ವರ್ಡ್ ಆಫ್ ಗಾಡ್? ತುಂಬ ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ನಾನು ಮೈಸೂರಲ್ಲಿರೋದು, ಈಗ ಒಬ್ಬಳೇ ಫಸ್ಟ್ ಟೈಮ್ ಹಾಸ್ಟೆಲ್ ಸೇರಿರೋದು. ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಆವಾಗವಾಗ ಬೈಬಲ್ ಓದಬೇಕಿದ್ರೆ ಇವಾಗ ಮಮ್ಮಿ ಡ್ಯಾಡಿ ಎಲ್ಲ ಜ್ಞಾಪಕ ಆಗಲ್ಲ, ಅಷ್ಟು ಬೇಜಾರೇನಾಗಲ್ಲ.